ಮಲೆನಾಡಿನ ಮಂಜಿನಲ್ಲಿ ಚಿಕ್ಕಮಗಳೂರಿನ ಆ ಬೆಳಿಗ್ಗೆಯ ಅಂದವೇ ಬೇರೆ. ಎತ್ತು ನೋಡಿದರೂ ಹಸಿರು ಹೊದ್ದ ಬೆಟ್ಟಗಳು, ಅಡಿಕೆ ತೋಟಗಳ ನಡುವೆ ಹಾದು ಹೋಗುವ ಅಂಕುಡೊಂಕು ರಸ್ತೆಗಳು. ಕಿರಣ್ ಬೆಂಗಳೂರಿನ ಐಟಿ ಕಂಪನಿಯ ಕೆಲಸದ ಒತ್ತಡದಿಂದ ಬ್ರೇಕ್ ಬೇಕೆಂದು ತನ್ನ ಹಳೆಯ ಬೈಕ್ ಏರಿ ಚಿಕ್ಕಮಗಳೂರಿನ ತನ್ನ ಚಿಕ್ಕಪ್ಪನ ತೋಟಕ್ಕೆ ಬಂದಿದ್ದ. ಅತ್ತ ಪ್ರೀತಿ ಕೊಡಗಿನವಳಾದರೂ ಪಿಎಚ್ಡಿ ಸಂಶೋಧನೆಗಾಗಿ ಅಡಿಕೆ ತೋಟಗಳ ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಲು ಅದೇ ಭಾಗಕ್ಕೆ ಬಂದಿದ್ದಳು. ಇವರಿಬ್ಬರಿಗೂ ಮುಂಚೆ ಯಾವುದೇ ಪರಿಚಯವಿರಲಿಲ್ಲ. ಒಂದು ದಿನ ಕಿರಣ್ ತನ್ನ ತೋಟದ ಅಂಚಿನಲ್ಲಿ ನಿಂತು ಫೋಟೋ ತೆಗೆಯುತ್ತಿದ್ದಾಗ ದೂರದಲ್ಲಿ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಿದ್ದ ಪ್ರೀತಿ ಆಕಸ್ಮಿಕವಾಗಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಳು. ಹಸಿರು ಕಾಫಿ ಗಿಡಗಳ ಮಧ್ಯೆ ಬಿಳಿ ಕುರ್ತಾ ಧರಿಸಿದ್ದ ಅವಳು ದೇವತೆಯಂತೆ ಕಂಡಳು. ಕಿರಣ್ ಅವಳ ಬಳಿ ಹೋಗಿ ದಾರಿ ಕೇಳುವ ನೆಪದಲ್ಲಿ ಮಾತು ಆರಂಭಿಸಿದ. ಆರಂಭದಲ್ಲಿ ಸಂಕೋಚದಿಂದ ಇದ್ದ ಪ್ರೀತಿ ಕಿರಣ್ನ ಸಹಜವಾದ ಮಾತುಗಾರಿಕೆ ಮತ್ತು ಗೌರವಯುತ ವರ್ತನೆಗೆ ಮಾರುಹೋದಳು. ಇಬ್ಬರ ನಡುವೆ ಸ್ನೇಹದ ಸೇತುವೆ ನಿರ್ಮಾಣವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ದಿನಗಳು ಕಳೆದಂತೆ ಅವರ ಸ್ನೇಹ ಗಾಢವಾಯಿತು. ಇಬ್ಬರೂ ಪ್ರತಿದಿನ ಸಂಜೆ ಅಡಿಕೆ ತೋಟದ ಮಧ್ಯೆ ವಾಕಿಂಗ್ ಹೋಗುತ್ತಿದ್ದರು. ಇಂದಿನ ಜನರಂತೆ ಬರೀ ಇನ್ಸ್ಟಾಗ್ರಾಂ ರೀಲ್ಸ್ ಅಥವಾ ವಾಟ್ಸಾಪ್ ಮೆಸೇಜ್ಗಳಿಗೆ ಸೀಮಿತವಾಗದೆ ಅವರು ಜೀವನದ ಗುರಿಗಳು, ಹವ್ಯಾಸಗಳು ಮತ್ತು ವೈಯಕ್ತಿಕ ನೋವು-ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಕಿರಣ್ ತನ್ನ ಆಫೀಸ್ ರಾಜಕೀಯದ ಬಗ್ಗೆ ಹೇಳುತ್ತಿದ್ದರೆ, ಪ್ರೀತಿ ತನ್ನ ಸಂಶೋಧನೆಯ ಕಷ್ಟಗಳನ್ನು ನಗುನಗುತ್ತಲೇ ವಿವರಿಸುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ಸೂರ್ಯ ಮೋಡದ ಹಿಂದೆ ಅಡಗಿದ್ದ. ಹವಾಮಾನ ತಂಪಾಗಿತ್ತು. ಇಬ್ಬರೂ ತೋಟದ ತೀರ ಒಳಗಿನ ಭಾಗಕ್ಕೆ ಹೋಗಿದ್ದರು. ಸುತ್ತಲೂ ಎತ್ತರದ ಅಡಿಕೆ ಮರಗಳು, ಅವುಗಳ ಕೆಳಗೆ ಸಾಲು ಸಾಲು ಬಾಳೆಗಿಡಗಳು. ಅಲ್ಲಿನ ನಿಶ್ಶಬ್ದತೆಯಲ್ಲಿ ಕೇವಲ ಹಕ್ಕಿಗಳ ಚಿಲಿಪಿಲಿ ಮತ್ತು ಎಲೆಗಳ ಮರ್ಮರ ಕೇಳುತ್ತಿತ್ತು. ಮಾತುಗಳ ಮಧ್ಯೆ ಹಠಾತ್ ಮೌನ ಆವರಿಸಿತು. ಕಿರಣ್ ಅವಳ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಸ್ನೇಹಕ್ಕಿಂತ ಮಿಗಿಲಾದ ಪ್ರೀತಿ ಕಂಡಿತು. ಆ ಬಾಳೆಗಿಡಗಳ ದಟ್ಟವಾದ ಹಸಿರು ನೆರಳಿನಲ್ಲಿ ಪ್ರೀತಿಯ ಮುಖದ ಮೇಲೆ ಬಿದ್ದ ಸಣ್ಣ ಬೆಳಕಿನ ಕಿರಣ ಅವಳನ್ನು ಮತ್ತಷ್ಟು ಸುಂದರವಾಗಿಸಿತು. ಕಿರಣ್ ಮೆಲ್ಲನೆ ಅವಳ ಕೈ ಹಿಡಿದ. ಪ್ರೀತಿ ವಿರೋಧಿಸಲಿಲ್ಲ, ಬದಲಾಗಿ ಅವನ ಕಣ್ಣಲ್ಲೇ ತನ್ನ ಒಪ್ಪಿಗೆಯನ್ನು ನೀಡಿದಳು. ಭಾವನೆಗಳ ಆವೇಗದಲ್ಲಿ ಇಬ್ಬರೂ ಪರಸ್ಪರ ಹತ್ತಿರವಾದರು. ಅಲ್ಲಿಯವರೆಗೂ ಸ್ನೇಹದ ರೂಪದಲ್ಲಿದ್ದ ಅವರ ಸಂಬಂಧ ಆ ಸುಂದರ ಕ್ಷಣದಲ್ಲಿ ಒಂದು ಮಧುರವಾದ ಮುತ್ತಿನೊಂದಿಗೆ ಪ್ರೀತಿಯಾಗಿ ಬದಲಾಯಿತು. ಅಡಿಕೆ ತೋಟದ ಆ ಕಾಂತಿಯುತ ವಾತಾವರಣ ಅವರ ಪ್ರೀತಿಯ ಸಾಕ್ಷಿಯಾಯಿತು. ಬಾಳೆಗಿಡಗಳ ಮರೆಯಲ್ಲಿ ಕುಳಿತು ಅವರು ಗಂಟೆಗಟ್ಟಲೆ ಮಾತನಾಡಿದರು. ಅದು ಬರೀ ಲೌಕಿಕ ಮಾತುಗಳಾಗಿರಲಿಲ್ಲ, ಅದು ಎರಡು ಮನಸ್ಸುಗಳ ಮಿಲನವಾಗಿತ್ತು. ನಮ್ಮ ಭೇಟಿ ಆಕಸ್ಮಿಕ ಇರಬಹುದು ಕಿರಣ್, ಆದರೆ ನಿನ್ನ ಮೇಲಿನ ನನ್ನ ಪ್ರೀತಿ ಶಾಶ್ವತ ಎಂದು ಪ್ರೀತಿ ಹೇಳಿದಾಗ ಕಿರಣ್ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡ. ಚಿಕ್ಕಮಗಳೂರಿನ ಆ ಅಡಿಕೆ ತೋಟ ಮಧ್ಯ ಕರೆದುಕೊಂಡು ಹೋಗಿ ಅವಳನ್ನು ತಬ್ಬಿಕೊಂಡ. ಅವಳು ಯಾವ ರೀತಿಯಲ್ಲೂ ವಿರೋಧಿಸಲಿಲ್ಲ ಮತ್ತು ಅದನ್ನು ಖುಷಿ ಪಡುತ್ತಾ, ಕಿರಣ್, ಯಾರಾದರೂ ನೋಡಿದರೆ ಕಷ್ಟವಾಗುತ್ತದೆ ಕಣೋ. ಅದಕ್ಕೆ ಅವನು, ಹೌದು ಕಣೆ. ಕಿರಣ್ ಯೋಚನೆ ಮಾಡಿ, ಸರಿಯಾಗಿದ್ದರೆ ಅಲ್ಲಿ ನಮ್ಮ ತೋಟದ ಮಧ್ಯ ಬಾಳೆ ತೋಟ ಇದೆ, ಅಲ್ಲಿಗೆ ಹೋಗೋಣ ಬಾ. ಪ್ರೀತಿ ಅವನನ್ನು ನೋಡಿ ತಲೆಯನ್ನು ಆಡಿಸುತ್ತಾ ಅವನನ್ನು ನೋಡುತ್ತಾ ಹೋದಳು. ಆಗ ಅವಳ ತಲೆಯಲ್ಲಿ ಯೋಚನೆ ಬಂದಿದ್ದು, ತೋಟ ಹತ್ತಿರ ಆದಂತೆ, ಕಿರಣ್, ನೀನೇ ಕರೆದುಕೊಂಡು ಬಂದೆ ಹೇಳು ಮೊದಲು. ಅವನು ಅವಳನ್ನು ವಾಣಿಸುತ್ತಾ, ನಿನ್ನ ಬರುವಾಗ ಮುಖ ನೋಡುವ ಆಸೆ ಎಂದನು. ಪ್ರೀತಿ, ಅಷ್ಟೇ ಅಲ್ಲವಾ, ಏನೂ ಇಲ್ಲ ತಾನೇ? ಕಿರಣ್, ಏನಾದರೂ ನಡೆದರೆ ನಿಮಗೆ ಕಷ್ಟವಾಗುತ್ತದೆಯಾ? ಪ್ರೀತಿ, ನಿನ್ನ ತಬ್ಬಿಕೊಂಡು ಮುದ್ದಾಡಬೇಕೆಂಬ ಬಯಕೆ ನನಗಿದೆ ಕಿರಣ್, ನನಗೂ ಇದೆ ಎಂದು ಮುಗುಳು ನಗುತ್ತಿದ್ದನು. ಪ್ರೀತಿ, ಅದೇನು ಬಯಕೆ ನಿನಗೆ ಒಂದು ಕೇಳಿದಳು. ಅದಕ್ಕೆ ಅವನು, ಕೆಂಪಾದ ಚಿಗುರಿದ ನಿನ್ನ ಕೆಂಪು ತುಟಿಗಳಿಗೆ ಮುತ್ತು ಕೊಡಬೇಕೆಂದು ಬಯಕೆಯಿದೆ. ಪ್ರೀತಿ, ನಿನಗೇನು ಇಷ್ಟ ಅನಿಸುತ್ತದೆಯೋ ಅದನ್ನು ನೀನು ಮಾಡು ಎಂದನು. ಕಿರಣ್ ಇವತ್ತಿನ ಅವನ ಕಣ್ಣೋಟದ ಮಧ್ಯ ಇರುವ ದುಂಬಿಗೆ ಮುತ್ತು ಕೊಟ್ಟು ಅವಳನ್ನು ಹೊಸ ಖುಷಿಯನ್ನು ತಂದಾನ. ನಂತರ ಇಬ್ಬರ ತೋಟದ ಮಧ್ಯ ನಡೆಯಿತು. ಕಿರಣ್, ನನ್ನ ಒಂದು ಕೊನೆಗೆಯನ್ನು ನಿನ್ನ ಗುಂಡಿಗೆ ಹಾಕಬೇಕು ಅನ್ನಿಸುತ್ತದೆ. ಪ್ರೀತಿ, ಅದು ನಿನ್ನ ಇಷ್ಟ, ನನ್ನ ಕೇಳಬೇಡ. ನಿನಗೆ ಇಷ್ಟಾನೋ ಅದನ್ನ ಮಾಡು, ಎದ್ದೇಳು. ಕಿರಣ್ ಏನೆಂದರೂ ಪ್ರೀತಿನ ಸ್ವತ್ತು, ಆದರೂ ಪ್ರಪಂಚದ ಪರಿಸರದ ಸುಂದರತೆಯಲ್ಲಿ ನೀನು ಒಬ್ಬಳು. ಆ ಸುಂದರ ಕಾಡು, ಅಲ್ಲಿ ನಾನು ಬರಲು ನಿನ್ನ ಪರ್ಮಿಷನ್ ಬೇಕೇ ಬೇಕು ಎಂದ. ಪ್ರೀತಿ, ಹೌದು, ಆದರೆ ನನ್ನ ಮನ ಮತ್ತು ಮನಸ್ಸು ಎರಡನ್ನೂ ತಿಳಿದಿರುವ ನಿನಗೆ ನನ್ನನ್ನು ಹೇಗೆ ನೋಡಿಕೊಳ್ಳುತ್ತೀಯಾ ಎಂದು ಚಿಂತೆ ಏನೂ ಇಲ್ಲ. ನಿನಗೆ ಏನು ಇಷ್ಟವೋ ಅದು ನಿನ್ನದೇ ಎಂದು ಅವನ ಅಪ್ಪುಗೆಯಲ್ಲಿ ನಿಧಾನಗತಿಯಿಂದ ಹೇಳುತ್ತಾಳೆ. ಕಿರಣ್ ನಗುತ್ತಾ, ನಿನ್ನ ಸುರಂಗದ ಗಾಡಿನೊಳಗೆ ನಾನು ನುಗ್ಗಬಹುದಾ ಎಂದು ಕೇಳುತ್ತಾನೆ. ಪ್ರೀತಿ ಓಕೆ ಎನ್ನುತ್ತಾ ದಾರಿಯನ್ನು ತೋರಿತಾಳೆ ಮತ್ತು ಅವಳ ಸೀರೆಯನ್ನು ಸ್ವಲ್ಪ ಮೇಲೆ ಎತ್ತಿ ದಾರಿ ತೋರಿಸಿ, ನೀನು ಹೋಗು ಎನ್ನುತ್ತಾಳೆ.
ಕಿರಣ್ ಆ ಕಾಡನ್ನು ನುಗ್ಗಲು ಮೊದಲು ಚಂದದ ಬೆಳದಿಂಗಳ ಹಾಗೆ ಇರುವ ದಾರಿ ಕಾಣುತ್ತದೆ. ಅದನ್ನು ನೋಡಲು ಹೊರಟಿರುವ ಆ ಸುಗಂಧತೆ ಅವನನ್ನು ಕರೆಯುತ್ತಾ ಇರುತ್ತದೆ. ಹೋಗುತ್ತಿದ್ದಂತೆ ಮೊದಲು ಗರಿಯಂತಿರುವ ಕಪ್ಪು ಹಲ್ಲು ಆಗುತ್ತಾ ಅದರ ಸುಗಂಧ ಅಂಥ ತರಹ ದುರ್ವಾಸನೆ ಎಂದರು. ಅದನ್ನು ಹತ್ತಿರ ಬಂದು ತನ್ನ ಕೆನ್ನೆಯಿಂದ ಅದನ್ನು ಮುಟ್ಟುತ್ತಾನೆ. ಪ್ರೀತಿ ಅವನನ್ನು ಹೊರಟಿರುವ ದಾರಿಗೆ ಖುಷಿಯಾಗಿ ಸ್ವಾಗತಿಸುತ್ತಾ ಅವಳ ಖುಷಿ ಮುಖದಲ್ಲಿ ಕಾಡುತ್ತಿರುತ್ತದೆ. ಕಿರಣ್ ತಕ್ಷಣ ಆ ಸುಗಂಧದ ಹುಲ್ಲಿಗೆ ಬಾಯಿ ಹಾಕಿ ತಿನ್ನುತ್ತಾ ಚಪ್ಪರಿಸಿ ತಿನ್ನುತ್ತಿರುತ್ತಾನೆ. ಪ್ರೀತಿ ಅವನು ಮೊಸರು ಕಡಿಯುವುದನ್ನು ದೃಶ್ಯವನ್ನು ಕಂಡು ಅವಳು ಮನಸ್ಸಲ್ಲಿ ಖುಷಿಪಟ್ಟು ಮೊಸರನ್ನು ಚೆಲ್ಲುತ್ತಾಳೆ. ಕಿರಣ್ ಮೊಸರನ್ನ ತಿಂದು ನನಗೆ ಇದನ್ನು ಮಜ್ಜಿಗೆ ಮಾಡಬೇಕೆಂಬ ನಮ್ಮನ್ನು ಮನಸ್ಸಲ್ಲೇ ಬಂದಿತ್ತು. ಪ್ರೀತಿ ಅವನ ಮನಸ್ಸಿನ ಆಲೋಚನೆಯನ್ನು ಅರೆತು ತಮಗೆ ಇನ್ನೇನಾದರೂ ಬೇಕಾ ಆ ಕಾಡಿನಲ್ಲಿ ರಾಜ ನೀನೆ ನಿನಗೆ ನೆನೆಸಿದರು ಅದು ನನಗೆ ಒಪ್ಪಿಗೆ ಇರುತ್ತದೆ. ಕಿರಣ್ ಕಾಡಿನಿಂದ ಹೊರಗಡೆ ಬಂದು ನೋಡು ಕೆಂಪು ಮುಖದ ಚೆಲುವಿನ ತುಟಿಯಲ್ಲಿನ ನಗು ನನಗೆ ಬೇಕು ಮೊದಲು ಎನ್ನುತ್ತಾ ಅವಳಿಗೆ ಆ ತುಟಿಯ ನಗು ಅನ್ನು ಅಪ್ಪಳಿಸಿ ತಿನ್ನುತ್ತಾ ಕಿರಣ್ ಆ ಕಾಡಿನೊಳಗೆ ಒಂದು ಕೋಲನ್ನು ಹಿಡಿದು ನಾನು ಮಜ್ಜಿಗೆಯನ್ನು ತಡೆಯುವುದಕ್ಕೆ ರೆಡಿ ಎಂದು ಕಣ್ಣ ನೋಟದಲ್ಲೇ ಒಪ್ಪಿಗೆಯನ್ನು ಪಡೆದು ಮೊಸರು ಮಡಿಕೆಗೆ ಕೋಲನ್ನು ಹಾಕಲು ಮುಂದಾಗುತ್ತಾ ಒಂದು ಕ್ಷಣ ಹಾಕಿ ಇದ್ದರೂ ನಗು ಮುಖದಿಂದ ಇಬ್ಬರ ಖುಷಿ ದುಃಖ ತೋಟದ ಮಧ್ಯ ಮುಗಿಸಿ ಇಬ್ಬರು ಎದ್ದೇಳುತ್ತಾರೆ. ಕಿರಣ್ ಮತ್ತೆ ಯಾವಾಗ ಸಿಗೋಣ ಎಂದು ಕೇಳುತ್ತಾನೆ. ಪ್ರೀತಿ ನೀನು ಮತ್ತೆ ಬೆಂಗಳೂರಿಗೆ ಯಾವಾಗ ಹೋಗುತ್ತೀಯ ಹೇಳು. ಕಿರಣ್ ನಾನು ಹೋಗುವುದು ಇನ್ನು 2 ವಾರ ಕಣೆ ನೀನ್ ಯಾವಾಗ ಹೋಗುತ್ತೀಯಾ. ಪ್ರೀತಿ ಸರಿ ಬಿಡು ಎಂದು ಸುಮ್ಮನೆ ಆಗುತ್ತಾಳೆ. ಕಿರಣ್ ಬಿಟ್ಟಿರಲು ಆಗದೆ ಅವಳನ್ನು ಕಳಿಸಲು ಮನಸ್ಸಾಗದೆ ನಾನು ನಿನ್ನನ್ನು ಯಾವಾಗ ಮದುವೆ ಆಗೋಣ. ಪ್ರೀತಿ ಮದುವೆ ಆಗುವುದು ಓಕೆ ಇನ್ನು ತುಂಬಾ ಟೈಮ್ ಇದೆಯಲ್ಲ ನೀನು ಏಕೆ ಮದುವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುತ್ತಿದ್ದೀಯಾ ನಿನಗೆ ಆ ಕಾಡಿಗೆ ದಿನ ಹೋಗಬೇಕೆಂಬ ಆಸೆ ಆಗುತ್ತಿದೆ ಎಂದು ಕೇಳಿದಳು. ಕಿರಣ್ ಇಲ್ಲ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಆ ಕಾಡಿಗೆ ನಾನೇ ಕವಲಾಗಿರಬೇಕು ಆ ಕಾವಲಿನ ದಂಡ ಹಿಡಿದು ನಾನೇ ಕಾಯಬೇಕು ಎಂದು ಮುಗುಳು ನಕ್ಕ. ಪ್ರೀತಿ ಆ ನಿನ್ನ ದಂಡ ನನಗೆ ತುಂಬಾ ಇಷ್ಟ ಆಯ್ತು ಕಣೋ ನನಗೂ ನಿನ್ನ ಜೊತೆ ಹೀಗೆ ಕಾಲ ಕಳೆಯಬೇಕು ಅನಿಸುತ್ತದೆ. ಆದರೆ ನಾವು ಪ್ರೀತಿ ಮಾಡಿ ತುಂಬ ದಿನಗಳು ಕಳೆದಿಲ್ಲ ಟೈಮ್ ಇದೆಯಲ್ಲ ನೀನು ಬೇಕಾದರೆ ಆಗಾಗ ಕಾಡನ್ನು ನೋಡಬಹುದು ತೊಂದರೆ ಏನೂ ಇಲ್ಲ ಕಣೋ. ಕಿರಣ್ ನನಗೀಗ ಸಹ ನೋಡಬೇಕು ಎನಿಸುತ್ತಿದೆ ಆಗ ಏನು ಮಾಡಬೇಕು. ಪ್ರೀತಿ ಈಗಲೂ ನೋಡು ನನಗೇನು ತೊಂದರೆ ಇಲ್ಲ. ಕಿರಣ್ ಆ ತೋಟದಲ್ಲೇ ಪಕ್ಕಕ್ಕೆ ಕರೆದು ದಾರಿಯನ್ನು ತೋರಿಸುತ್ತೀಯಾ ಮತ್ತೆ ಮೊಸರನ್ನು ಕುಡಿಯಬೇಕು ಎನ್ನುತ್ತಾನೆ. ಪ್ರೀತಿ ಖುಷಿಯಿಂದ ಅವಳ ಸೀರೆಯನ್ನು ಮೇಲಕ್ಕೆ ಎತ್ತಿ ಕಟ್ಟಿ ದಾರಿಯನ್ನು ತೋರಿತಾಳೆ. ಕಿರಣ್ ಮೊದಲಿಗೆ ಕಿಂತ ಈಗ ತುಂಬಾ ಖುಷಿಯಿಂದ ಆ ದಾರಿ ಹುಡುಕಿ ಹೊರಡುತ್ತಾನೆ. ಆದರೆ ಈಗ ತುಂಬಾ ಕಠಿಣ ಅಂತ ಅನಿಸುತ್ತಿರುತ್ತದೆ ಏಕೆಂದರೆ ಆ ಕಾಡಿನ ಹತ್ತಿರ ಹೋಗಿ ದುರ್ವಾಸನೆಯಿಂದ ಮನಸ್ಸಿಗೆ ಹಿತವಾಗಿ ಎನಿಸಿದರೂ ಆ ಕಾಡನ್ನು ಪೂರ್ತಿಯಾಗಿ ನೋಡಬೇಕೆಂದು ಈಗ ನೇರವಾಗಿ ಹೋಗುವುದು ಬೇಡ ಎಂದು ಹಿಂದೆಯಿಂದ ಮುಖ ಮಾಡಿ ಇನ್ನೊಂದು ಗುಹೆಯನ್ನು ನೋಡುವ ತವಕದಲ್ಲಿ ಕಷ್ಟವೆನಿಸಿದರೂ ದಾರಿಯನ್ನು ಸರಸುತ್ತಾ ಆ ಪುಟ್ಟ ಗುಹೆಯನ್ನು ಮುಟ್ಟಿ ಬಾಯಿಯನ್ನು ಮೊಸರಿನ ಕೊಡಕ್ಕೆ ಹಾಕುತ್ತಾನೆ. ಅದು ಇನ್ನೂ ಇಷ್ಟ ಆಗಿ ಒಂದರ ನಂತರ ಮುಂದುವರಿಯನ್ನು ನೋಡುತ್ತಾ ಮೊಸರು ತಿಂದು ಮೇಲೆ ಬಂದ ನಂತರ ಪ್ರೀತಿಯನ್ನು ನೋಡುತ್ತಾ ಮುಗುಳು ನಗುತ್ತಿದ್ದ. ಪ್ರೀತಿ ತುಂಬಾ ಸುಸ್ತಾಗಿ ಇರುವ ತರಹ ಕಾಣುತ್ತಿದ್ದಳು. ಅದನ್ನು ನೋಡಿದ ಕಿರಣ್ ಏನಾದರೂ ಕುಡಿಯುತ್ತೀಯಾ ಎಂದು ಕೇಳಿದ ಪ್ರೀತಿ ಹೌದು ಎಂದು ತಲೆ ಆಡಿದಿದ್ದಳು. ನಂತರ ಒಳ್ಳೆ ಸಮೀಪದಲ್ಲಿದ್ದಾನೆ ತೆಂಗಿನ ಮರದ ಹತ್ತಿರ ಹೋಗಿ ಒಂದು ಎಳೆ ನೀರನ್ನು ಕಡಿದು ಅವಳಿಗೆ ಕೊಟ್ಟು ಇಬ್ಬರು ಮಾತನಾಡುತ್ತಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ 2 ವರ್ಷದ ನಂತರ ಇಬ್ಬರು ಮದುವೆಯಾಗಿ ಕಿರಣ್ ಈಗಲೂ ನನಗೆ ಸಿಕ್ಕಂತ ದೇವತೆ ನೀನು ನಾನು ನಿನ್ನನ್ನು ಪಡೆದಿರುವುದು ಅದೃಷ್ಟ ನಿನ್ನ ಮುಖದಲ್ಲಿ ಅದೇನೋ ಖುಷಿ ನಿನ್ನ ಮುಖವನ್ನು ನೋಡಿದರೆ ನನಗೆ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಎಂದು ಮನದಲ್ಲಿ ಹೇಳುತ್ತಾ ನನ್ನ ಕಥೆಯನ್ನು ತಿಳಿಸುತ್ತೇನೆ. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.